ಅದು ನಾವು ಪ್ರತಿ ವರ್ಷ ಒಂದು ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಸತತ 107 ವರ್ಷಗಳಿಂದ ಮಾಡ್ಕೊಂಡ ಬಂದಿದ್ದೀವಿ. ಇದು 108ನೇ ವರ್ಷದ ಶ್ರೀರಾಮನವಮಿ ಕಾರ್ಯಕ್ರಮ ಆಗಿದ್ದರಿಂದ ನಾವು ಈ ವರ್ಷದಿಂದ ಸ್ವಲ್ಪ ವಿಜೃಂಭಣೆಯಿಂದ ಪ್ರತಿ ವರ್ಷಕ್ಕಿಂತ ಒಂದು 2 ಸ್ಟೆಪ್ ಜಾಸ್ತಿ, ಅಂದರೆ ಪ್ರತಿ ವರ್ಷ ರಾಮದೇವರಿಗೆ ಅಭಿಷೇಕ, ರಾಮ ಕಾರ್ಯಕ್ರಮ ಎಲ್ಲ ರೆಗ್ಯುಲರ್ ಆಗೇ ಆಗ್ತಿತ್ತು. ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ನಡೀತಿತ್ತು. ಈ ವರ್ಷದಿಂದ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಕೋಟೆ ಶ್ರೀರಾಮ ದೇವಸ್ಥಾನದಿಂದ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ಮಾಡಬೇಕಂತಂದು ನಾವು ನಿಶ್ಚಯ ಮಾಡಿದ್ದೇವೆ ಎಲ್ಲರೂ ಸೇರಿ. ಅದಕ್ಕೋಸ್ಕರ ನಾವು ಒಂದು ಶ್ರೀರಾಮನವಮಿ ಉತ್ಸವ ಸೇವಾ ಸಮಿತಿಯನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಈ ಒಂದು ಉತ್ಸವ ಸಮಿತಿಯಲ್ಲಿ ಯುವಕರು, ಹಿರಿಯರು ಎಲ್ಲರೂ ಒಂದು ಒಗ್ಗೂಡಿಕೊಂಡು ನಾವು ಒಂದು ಸಮಿತಿ ರಚನೆ ಮಾಡಿಕೊಂಡು ಈ ಒಂದು ಶ್ರೀರಾಮನವಮಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ನಿರ್ಧಾರ ಮಾಡಿದ್ದೇವೆ. ಹಾಗೆ ಇದೇ ಒಂದು ತಿಂಗಳು 27ನೇ ತಾರೀಕು ಶುಕ್ರವಾರ ಮುಂಜಾನೆ 5 ಗಂಟೆಗೆ ರಾಮದೇವರಿಗೆ ಕಾಕರಾರತಿ ಕಾರ್ಯಕ್ರಮ ಇರ್ತದೆ. ಎಲ್ಲ ನಮ್ಮ ಮಾತೆಯರು ಬೆಳಗ್ಗೆ 5 ಗಂಟೆಗೆ ಆಗಮಿಸಿ ರಾಮದೇವರಿಗೆ ಕಾಕರಾರತಿ ಮಾಡ್ತಾರೆ. ಹಾಗೂ ಅದೇ ದಿನ 7 ಗಂಟೆಗೆ ಶ್ರೀರಾಮ ತಾರಕ ಹೋಮ ಇರ್ತದೆ. ರಾಮ ತಾರಕ ಹೋಮ ಅಂದರೆ ಪ್ರತಿ ವರ್ಷದಂತೆ ಒಂದು ರಾಮದೇವರಿಗೆ ಶ್ರೀರಾಮನವಮಿಯಂದೇ ಆಚರಿಸಲಾಗುತ್ತಿರುವ ಒಂದು ಮಾಡುವಂಥ ಒಂದು ದೊಡ್ಡ ಹೋಮದ ಕಾರ್ಯ. ಆಮೇಲೆ ನಂತರ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ. ಪಾನಕ, ಕೋಸಂಬರಿ ಈ ಥರ ಪ್ರಸಾದ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಅದೇ ಒಂದು ಸಂಜೆ ಸರಿಯಾಗಿ 6 ಗಂಟೆಗೆ ಇಲ್ಲೇ ಕೋಟೆ ಶಾಲೆ ಆವರಣ ನಮ್ಮ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಒಂದು ನಾವು ಸಭಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಏನು ನಮ್ಮ ಒಬ್ಬ ಗಣ್ಯರು ಆಗಮಿಸ್ತಾರೆ. ಗಣ್ಯರೆಂದರೆ ನಮ್ಮ ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಸರ್ ಅವರು ಬರ್ತಾರೆ, ಬಸವರಾಜ ಬೊಮ್ಮಾಯಿ ಸರ್ ಅವರು ಬರ್ತಾರೆ, ಹಾಗೂ ನಮ್ಮ ಶಾಸಕರಾದಂಥ ಶ್ರೀ ಪ್ರಕಾಶ್ ಕೊಲ್ವಾಡ್ ಸರ್ ಅವರು ಬರ್ತಾರೆ, ಮಾಜಿ ಶಾಸಕರಾದಂಥ ಶ್ರೀ ಅರುಣಕುಮಾರ್ ಪೂಜಾರ್ ಸರ್ ಬರ್ತಾರೆ, ಹಾಗೂ BC ಪಾಟೀಲ್ ಸರ್ ಬರ್ತಾರೆ, ಮತ್ತು ಮಹೇಶ್ ಟೇಂಕಾಯ್ ಸರ್ ಅವರು ಹುಬ್ಬಳ್ಳಿ ಸೆಂಟ್ರಲ್ ಶಾಸಕರು ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ನಂತರ ಒಂದು ಅಕ್ಕಿ ಕಾಳಿನಲ್ಲಿ ಏನೊಂದು ರಾಮರಕ್ಷಾಸ್ತ್ರ ಅಂದ್ರೆ ಹನುಮಾನ್ ಚಾಲೀಸ, ಆಮೇಲೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನಾ ಗೀತೆಯನ್ನು ಏನು ರಚಿಸಿದ್ದಾರೆ ಪರಮೇಶ್ ಮೈಕ್ರೋ ಆರ್ಟ್, ಇವರ ಒಂದು ಕಲೆಯನ್ನು ಗುರುತಿಸಿ ನಾವು ಅದರ ಒಂದು ಇಲ್ಲಿ ನಾವು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಂತರ ಆತ್ರೇಯ ಸಿಸ್ಟರ್ಸ್ ಎಂದು ಬೆಂಗಳೂರಿನಲ್ಲಿ ಕುಮಾರಿ ಧೃತಿ ಮತ್ತು ಧನ್ವಿ ಇವರು ಯೂಟ್ಯೂಬ್ನಲ್ಲಿ ಎಲ್ಲ ನೋಡಿರ್ತೀವಿ. ರಾಮನಾಮವೆಂದು ಹಾಡು ಹೇಳ್ತಾರೆ, ಆಮೇಲೆ ಪಾಂಡುರಂಗ ವಿಠಲ ಹಾಡು ಹೇಳ್ತಾರೆ. ಇವರು ಬೆಂಗಳೂರಿಂದ ಅವರು ಕೂಡ ಒಂದು ಸಭಾ ಕಾರ್ಯಕ್ರಮಕ್ಕೆ ಒಂದು ಆಗಮಿಸ್ತಾರೆ. ಅವ್ರದ್ದೊಂದು ಡ್ಯಾನ್ಸು, ಸಂಗೀತ ಎಲ್ಲ ಕಾರ್ಯಕ್ರಮ ಇದೆ. ಹಾಗೆ ಒಂದು ವಾಗ್ಮಿಗಳಂತಂದು ನಾವು ಕಿರಣ್ ಕುಮಾರ್ ವಿವೇಕವಂಶಿ ಅಂತ ಒಬ್ಬರನ್ನ ವಾಗ್ಮಿಗಳು ಕರೆಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯತೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಜಾಗೃತಿ ಕುರಿತು ಅವರು ತಮ್ಮ ಒಂದು ಭಾಷಣವನ್ನು ನಿರ್ವಹಿಸ್ತಾರೆ. ಹಾಗೆ ಒಂದು ಡ್ಯಾನ್ಸ್ ಕ್ಲಾಸ್ಗೂ ನಾವು ಮಾತಾಡಿದ್ವಿ, ಮಾರ್ಗದರ್ಶನ ಡ್ಯಾನ್ಸ್ ಕ್ಲಾಸು ಅವರು ಕೂಡ ನೃತ್ಯ ಮಾಡಲು ಅವರು ಆಗಮಿಸ್ತಾರೆ. ಸಭಾ ಕಾರ್ಯಕ್ರಮ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಸಭಾ ಕಾರ್ಯಕ್ರಮ ನಡೆಯಿತು. ಅದು ಮರುದಿನ 28ನೇ ತಾರೀಕು ಶನಿವಾರ ಒಂದು ಯಥಾ ಪ್ರಕಾರ ರಾಮದೇವರಿಗೆ ಅಭಿಷೇಕ, ಪೂಜಾ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಆಗಮಿಸಿ ಒಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತು ಅದೇ ದಿನ ಶನಿವಾರ ಸಂಜೆ 5 ಗಂಟೆಗೆ ಕೋಟೆ ಶ್ರೀರಾಮ ದೇವಸ್ಥಾನದಿಂದ ಬೃಹತ್ ಒಂದು ಶೋಭಾಯಾತ್ರೆ ನಾವು ಇಟ್ಕೊಂಡಿದ್ದೀವಿ. ಶೋಭಾಯಾತ್ರೆಯಲ್ಲಿ ನಮ್ಮ ಒಂದು ಧರ್ಮಸ್ಥಳ ಬಳಂಜ ಅದರ ಹತ್ತಿರ ಇರುವ ಒಂದು ಬ್ರಹ್ಮಶ್ರೀ ಕುಣಿತ ಭಜನೆ ಮಂಡಳಿಯ ಮಕ್ಕಳು ಬರ್ತಾರೆ ಭಜನೆ ಮಾಡಲಿಕ್ಕೆ, ಮತ್ತು ಸಕಲ ಎಲ್ಲ ಕಲಾ ತಂಡಗಳು ಆಗಮಿಸ್ತವೆ. ಮತ್ತು ವೀರಗಾಸೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ವೀರಗಾಸೆಯವರು ಬರ್ತಾರೆ. ನಂತರ ನಮ್ಮ ಜಾಂಜ್ ಮೇಳನೂ ಬರ್ತದೆ. ಹಾಗೆ ರಾಮದೇವರ ಮತ್ತು ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ, ನಮ್ಮ ಮಹರ್ಷಿ ವಾಲ್ಮೀಕಿ ಗುರುಗಳ ಮೂರ್ತಿ ಬರುತ್ತೆ. ಹಾಗೂ ಮಲ್ಲಗಂಬ, ವಿಶೇಷವಾಗಿ ರಾಣೆಬೆನ್ನೂರು ನಗರದಲ್ಲಿಯೇ ಒಂದು ವಿನೂತನವಾಗಿ ಪಬ್ಲಿಕ್ಕಲ್ಲಿ ಮಲ್ಲಗಂಬ ಒಂದು ಮಾಡುವ ಒಂದು ತಂಡವನ್ನು ಹುಬ್ಬಳ್ಳಿಯಿಂದ ನಾವು ಕರೆಸ್ತಾ ಇದ್ದೀವಿ. ಮಲ್ಲಗಂಬದಲ್ಲಿ 15 ಜನ ಮಕ್ಕಳು ಅದೇನು ಮಲ್ಲಗಂಬ ಪ್ರದರ್ಶನ ಒಂದು ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಕ್ರೀಡೆ, ಆ ಥರ ಒಂದು ಪಬ್ಲಿಕ್ಗೆ ಮಲ್ಲಗಂಬ ಎಲ್ಲ ತೋರಿಸ್ಕೊಡ್ತಾರೆ. ಮೆರವಣಿಗೆ ರೂಟ್ ಹೇಳ್ಬಿಟ್ಟು ಶ್ರೀರಾಮ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಸೀದಾ ನಮ್ಮ ಒಂದು ಸುನಾಕರ್ ಆಸ್ಪತ್ರೆ ಮುಂದೆ ಹಾಸಿವೆ ಸಿಡ್ಲು ಪತ್ರಿಕೆ ಸ್ಟಾರ್ಸಿ ಗ್ರಾಮೀಣ ಪೊಲೀಸ್ ಠಾಣೆ, ಅಲ್ಲಿಂದ ಟರ್ನ್ ಆಗಿ ಲೆಫ್ಟ್ ಟರ್ನ್ ಆಗಿ ಸೀದಾ ಕುರುಬರಿ ಕ್ರಾಸಿಗೆ ಬರುತ್ತೆ. ಅಲ್ಲಿಂದ ಹಲಗೇರಿ ಕ್ರಾಸ್ ಟು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡಿಂದ ಡೌನ್ ಹಿಡಿದು ಪೋಸ್ಟ್ ಸರ್ಕಲಲ್ಲಿ ಒಂದು ಶ್ರೀರಾಮ ಆರತಿ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಹೇಗೆ ಒಂದು ಕಾಶಿಯಲ್ಲಿ ಗಂಗಾರತಿ ಮಾಡ್ತಾರಲ್ಲ ಆ ಥರನೇ ಒಂದು ರಾಮದೇವರಿಗೆ ಶ್ರೀರಾಮ ಆರತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಏನಂದರೆ ನಮ್ಗೆ ಎಷ್ಟೋ ಮಂದಿ ಕಾಶಿಗೆ ಹೋಗಿರಲ್ಲ, ಎಷ್ಟೋ ನಮ್ಮ ಆಮೇಲೆ ಕಾಶಿಗೆ ಹೋದ್ರು ಒಂದು ಮಕ್ಕಳು ಗಂಗಾರತಿ ಮಿಸ್ ಮಾಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೋಸ್ಕರ. ಅದೇ ಒಂದು ಕಾರಣಕ್ಕೋಸ್ಕರ ನಾವು ಗಂಗಾರತಿಯನ್ನು ರಾಣೆಬೆನ್ನೂರಲ್ಲಿ ತರಬೇಕೆಂಬ ಒಂದು ಪ್ರಯತ್ನ ಮಾಡಿ ಹುಬ್ಬಳ್ಳಿ ಶಿವ ಅನ್ನೋರೊಬ್ಬರು ಪ್ರತಿ ಅಮಾವಾಸ್ಯೆಗೊಮ್ಮೆ
ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಆರತಿ ಮಾಡ್ತಾರೆ. ಅವ್ರನ್ನೇ ನಾವು ಕರೆಸಿ ನಗರದ ಪೋಸ್ಟ್ ಸರ್ಕಲ್ನಲ್ಲಿ ರಾಮದೇವರಿಗೆ ಒಂದು ಶ್ರೀರಾಮ ಆರತಿ ಕಾರ್ಯಕ್ರಮ ಮಾಡಬೇಕಂತ ಹಮ್ಮಿಕೊಂಡಿದ್ದೀವಿ. ಹಾಗೂ ಪ್ರಸಾದ ವಿತರಣೆ ರಾತ್ರಿನೂ ಸಕಲ ಭಕ್ತರಿಗೂ ಪ್ರಸಾದ ವಿತರಣೆ ರಾತ್ರಿನೂ ಇರುತ್ತೆ. ಪೋಸ್ಟ್ ಸರ್ಕಲ್ನಲ್ಲಿ ಒಂದು ಆರತಿ ಮುಗಿದ ನಂತರ ಪ್ರಸಾದ ವಿತರಣೆ ಇರುತ್ತೆ. ಈಗ ನಾ ಏನು ಹೇಳಿದೆ, ಎಲ್ಲ ಕಾರ್ಯಕ್ರಮಕ್ಕೂ ಸಕಲ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಎಲ್ಲ ಸದ್ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ಹಾಗೂ ನಾವು ಏನು ಒಂದು ಈಗ ಸಮಿತಿ ರಚನೆ ಮಾಡಿಕೊಂಡು ಎಲ್ಲ ಸದಸ್ಯರು ಇಲ್ಲೇ ಇದ್ದೀವಿ. ಆಮೇಲೆ ಈ ಒಂದು ಸಕಲ ಏನು ಭಕ್ತರು ತಾವಾಗಿ ಒಂದು ಸ್ವಯಂಪ್ರೇರಿತವಾಗಿ ಬಂದು ಏನು ನಮಗೆ ಒಂದು ದೇಣಿಗೆ ಸಲ್ಲಿಸಿದ್ದಾರೆ, ಆ ಭಕ್ತರಿಂದನೇ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆ ನಡೀತಿದೆ ಹೊರತು ಬೇರೆ ಯಾವುದೇ ಕಾರಣಗಳಿಂದ ಇಲ್ಲ. ಎಲ್ಲ ಸದ್ಭಕ್ತರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಸಕಲ ಹಿಂದೂ ಬಾಂಧವರು ಎಲ್ಲರೂ ಇದಕ್ಕೆ ಆಗಮಿಸ್ತಾರೆ. ದಯವಿಟ್ಟು ಎಲ್ಲ ರಾಣೆಬೆನ್ನೂರು ಜಯಂತಿ ಹಾವೇರಿ ಜಯಂತಿ ಬಂದು ಇದನ್ನು ಯಶಸ್ವಿಗೊಳಿಸಬೇಕು. ಪ್ರಭು ಶ್ರೀರಾಮ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ನಾನು ಕೇಳ್ಕೊತೀನಿ. ನಮ್ಮ ಗುರುರಾಜ್ ಸರ್ ಕೂಡ ಅವರ ಒಂದು ಓಣಿಯವರು ಇದರಲ್ಲಿ ಎಲ್ಲ ಅಡ್ಡಾಡಿಸಿ ನಮಗೆಲ್ಲ ಭಾಳ ಒಂದು ಸರ್ ಇದು ಮಾಡಿದರು. ಅದಕ್ಕೆ ಎಲ್ಲರನ್ನೂ ಇವತ್ತು ನೆನೆಸ್ಬೇಕಾಗುತ್ತೆ. ಪ್ರತಿಯೊಬ್ಬರು ನಮ್ಮ ನಾಯಕರಾಗಿರ್ಬೋದು, ನಮ್ಮ ರಾಜಕೀಯ ನಾಯಕರಾಗಿರ್ಬೋದು, ಸಾಮಾಜಿಕ ನಾಯಕರು ಯಾರೇ ಇದ್ದರೂ ನಾವು ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲವನ್ನು ನಾವು ನೆನೆಸ್ತೇವೆ. ಎಲ್ಲರಿಂದನೇ ರಾಮದೇವರ ಕಾರ್ಯಕ್ರಮ, ಎಲ್ಲರಿಂದನೂ ರಾಮದೇವರ ಕಾರ್ಯಕ್ರಮ, ಪ್ರಭು ಶ್ರೀರಾಮ ದೇವರ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಜೈ ಶ್ರೀರಾಮ್.